ಅಧ್ಯಾಯ 1. ಯೇಸುವಿನ ಹಸ್ತಗಳು. ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 40ನೇ ವಾಕ್ಯ. ಅಂದು ತನ್ನ ಗಾಯವಾದ ಕೈಗಳನ್ನು, ಬಾಸುಂಡೆ ಮೂಡಿದ ಕೈಗಳನ್ನು ಯೇಸು ಪ್ರೀತಿಯಿಂದ ತನ್ನ ಶಿಷ್ಯರಿಗೆ ತೋರಿಸಿದನು. ಆ ದೃಶ್ಯವನ್ನು ಸ್ವಲ್ಪ ನಿಮ್ಮ ಮನಸ್ಸಿನ ಕಣ್ಣುಗಳ ಮುಂದೆ ನಿಲ್ಲಿಸಿ ಧ್ಯಾನಿಸಿ ನೋಡಿರಿ. ಯೇಸುವಿನ ಕೈಗಳನ್ನು ನೋಡಿದ ಶಿಷ್ಯರ ಹೃದಯ ದುಃಖದಿಂದ ನೊಂದಿರಬಹುದು. ಇಂದು ಸಹ ಯೇಸು ನಮ್ಮೊಬ್ಬೊಬ್ಬರಿಗೂ ತನ್ನ ಕರಗಳನ್ನು ಚಾಚಿ ತೋರಿಸುತ್ತಿದ್ದಾನೆ. ಆ ಚಿನ್ನದಂತಹ ಕರಗಳನ್ನು ನೋಡಿರಿ. ನಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ತ್ಯಾಗವನ್ನು ಮಾಡಿದ ಕರಗಳನ್ನು ನೋಡಿರಿ. ಆತನು ತನ್ನ ಕರಗಳನ್ನು ನಮ್ಮ ಹತ್ತಿರ ಬಂದು ಚಾಚಿ ತೋರಿಸುತ್ತಾನೆ ಎನ್ನುವುದಾದರೆ ಅದು ಆತನು ನಮ್ಮ ಮೇಲಿಟ್ಟಿರುವ ಲೆಕ್ಕ ಇಲ್ಲದ ಪ್ರೀತಿಯನ್ನು, ತಾಳ್ಮೆಯನ್ನು ತೋರಿಸುತ್ತದೆ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರು ನಮ್ಮ ಬಳಿ ಬಂದು ತನ್ನ ಕರಗಳನ್ನು ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ತಾನು ಸೃಷ್ಟಿಸಿದ ಸೃಷ್ಟಿಯ ಬಳಿ ಬಂದು ತನ್ನನ್ನು ಪ್ರಕಟಿಸಿಕೊಳ್ಳಬೇಕೆನ್ನುವ ಕಡ್ಡಾಯವೂ ಇಲ್ಲ. ಆದರೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನ ಧೈರ್ಯಪಡಿಸುವುದಕ್ಕಾಗಿ ಪ್ರೀತಿಯಿಂದ ತನ್ನ ಕೈಗಳನ್ನು ತೋರಿಸುತ್ತಿದ್ದಾನೆ. ಅಂದು ನೋಹನಿಗೆ ಕಾಮನ ಬಿಲ್ಲನ್ನು ತೋರಿಸಿದನು. ಜಲಪ್ರಳಯದಿಂದ ದೇಶದಲ್ಲಿ ನೊಂದು ಹೋಗಿದ್ದ ಜನರಿಗೆ ಆ ಕಾಮನ ಬಿಲ್ಲು ಆದರಣೆಯಾದ ದೇವರ ಒಡಂಬಡಿಕೆಯಾಗಿತ್ತು. ಮೋರಿಯಾ ಬೆಟ್ಟದಲ್ಲಿ ತನ್ನ ಮಗನನ್ನು ಬಲಿ ಕೊಡುವುದಕ್ಕಾಗಿ ಹೋದ ಅಬ್ರಹಾಮನಿಗೆ ಕರ್ತನು ಮಗನಿಗೆ ಬದಲಾಗಿ ಒಂದು ಕುರಿಯನ್ನು ತೋರಿಸಿದನು. ಮಾರಾವಿನ ನೀರನ್ನು ಸಿಹಿಯಾಗಿ ಮಾಡಲು ಮೋಶೆಗೆ ಒಂದು ಗಿಡವನ್ನು ತೋರಿಸಿದನು. ಮಾರ್ಗ ಕಾಣದೆ ಪರಿತಪಿಸಿದ ಶಾಸ್ತ್ರಿಗಳಿಗೆ ಒಂದು ನಕ್ಷತ್ರವನ್ನು ತೋರಿಸಿದನು. ಆದರೆ ನಮಗಾದರೂ ತನ್ನನ್ನೇ ತೋರಿಸಲು ಚಿತ್ತವುಳ್ಳವನಾದನು. ತನ್ನ ಕರಗಳನ್ನೇ ಕರ್ತನು ತೋರಿಸಿ ನಮ್ಮನ್ನು ಸ್ಥಿರಪಡಿಸಲು ತೀರ್ಮಾನಿಸಿದನು. ಅಂದು ಯೇಸು ತನ್ನ ಶಿಷ್ಯರಿಗೆ ತನ್ನ ಕರಗಳನ್ನು ತೋರಿಸಿದ ಸಂದರ್ಭವನ್ನು ಸ್ವಲ್ಪ ಚಿಂತಿಸಿ ನೋಡಿರಿ. ಶಿಷ್ಯರು ಬಂದು ಮನೆಯ ಮೇಲಂತಸ್ತಿನ ಕೋಣೆಯಲ್ಲಿ ಅಡಗಿ ಕುಳಿತಿದ್ದರು. ಯೇಸು ಶಿಲುಬೆಗೆ ಜಡಿಯಲ್ಪಟ್ಟಾಗ ಶಿಷ್ಯರಿಗೆ ತಮ್ಮ ಮುಂದಿನ ಮಾರ್ಗಗಳೆಲ್ಲ ಮುಚ್ಚಲ್ಪಟ್ಟದ್ದಾಗಿ ಕಾಣಿಸಿತು. ಯೇಸು ರೋಮನ್ನರಿಂದ ಸಾಮ್ರಾಜ್ಯವನ್ನ ಕಸಿದು ತಾನು ರಾಜನಾಗಿ ಬರುವನೆಂದು, ಆ ರಾಜ್ಯದಲ್ಲಿ ನಮಗೂ ಒಂದು ಭಾಗ ಸಿಗುತ್ತದೆಂದು ಆತುರದಿಂದ ಎದುರು ನೋಡುತ್ತಿದ್ದರು. ಆದರೆ ಆತನಾದರೂ ಯೂದನ ಕೈಗಳಲ್ಲಿ ಸಿಕ್ಕಿ ಪಿಲಾತನ, ಹೆರೋದನ ಕೈಗಳಿಂದ ನ್ಯಾಯ ವಿಚಾರಿಸಲ್ಪಟ್ಟು ಶಿಲುಬೆಯಲ್ಲಿ ಕಷ್ಟವನ್ನು ಅನುಭವಿಸಿ ಮರಣ ಹೊಂದಬೇಕಾಯಿತು. ಅಷ್ಟಕ್ಕೆ ಸಮಸ್ಯೆ ಮುಗಿಯಲಿಲ್ಲ. ಯಹೂದ್ಯರು, ಫರಿಸಾಯರು, ಸದ್ದುಕಾಯರು, ಪ್ರಧಾನ ಆಚಾರ್ಯರು, ವೇದ ಪಾರಂತರು ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರನ್ನು ಕೊಲೆ ಮಾಡಲು ಸಂಚು ಮಾಡುತ್ತಿದ್ದರು. ಪಾಪ, ಮುಗ್ಧ ಜನರಾದ ಶಿಷ್ಯರು ಏನು ಮಾಡಾರು? ಎಲ್ಲಿ ಓಡಿ ಹೋಗುತ್ತಾರೆ? ಯಾರ ಆಶ್ರಯವನ್ನ ಬೇಡುತ್ತಾರೆ? ಶಿಷ್ಯರಿಗೆ ಹೊರಗೆ ತಲೆ ತೋರಿಸುವುದಕ್ಕಾಗುತ್ತಿರಲಿಲ್ಲ. ಅವರ ಹೃದಯ ಭಯದಿಂದಲೂ ನಡುಕದಿಂದಲೂ ತುಂಬಿತ್ತು. ಅಂತಹ ಸಂದರ್ಭದಲ್ಲಿಯೇ ಅವರು ಯೆರೂಸಲೇಮಿನಲ್ಲಿದ್ದ ಒಂದು ಮನೆಯ ಮಹಡಿಯಲ್ಲಿ ಅವಿತುಕೊಂಡಿದ್ದರು. ಬಾಗಿಲು ಕಿಟಕಿಗಳನ್ನು ಮುಚ್ಚಿಕೊಂಡು ನಡುಗುತ್ತಾ ಕುಳಿತುಕೊಂಡಿದ್ದರು. ಪ್ರಪಂಚವು ಅವರಿಗೆ ಕತ್ತಲಾಗಿಯೂ ಭಯಂಕರವಾಗಿಯೂ ಕಾಣಿಸುತ್ತಿತ್ತು. ಅವರಿಗೆ ಯಾವ ನಂಬಿಕೆಯೂ ಇರಲಿಲ್ಲ. ಯಾವ ಸಮಯದಲ್ಲಾದರೂ ಯಾರಾದರೂ ಫರಿಸಾಯರು ಅವರನ್ನು ಕಂಡುಹಿಡಿದು ಕರುಣೆ ಇಲ್ಲದೆ ಕಲ್ಲೆಸೆದು ಕೊಲ್ಲುವರೆಂಬುದನ್ನೇ ನೆನೆಸಿ ಭಯಪಡುತ್ತಾ ಅದನ್ನೇ ಎದುರು ನೋಡುತ್ತಿದ್ದರು. ಯೇಸು ಅದನ್ನು ಕಂಡನು. ತನ್ನ ಪ್ರೀತಿಯ ಶಿಷ್ಯರು ವಿಶ್ವಾಸ ಕಳೆದುಕೊಂಡು ಗಲಿಬಿಲಿ ಹೊಂದಿರುವುದನ್ನು ಕಂಡು ಮನನೊಂದು ಹೋಗಿದ್ದ ಅವರನ್ನು ಆದರಿಸಲು, ಉತ್ಸಾಹಪಡಿಸಲು, ಸೇವೆಯಲ್ಲಿ ಅವರನ್ನು ಸ್ಥಿರವಾಗಿ ನಿಲ್ಲಿಸಲು ತೀರ್ಮಾನಿಸಿದನು. ಕದಗಳನ್ನು ಮುಚ್ಚಿಕೊಂಡಿರುವಾಗ, ಕಿಟಕಿಗಳು ಮುಚ್ಚಲ್ಪಟ್ಟಿರುವಾಗ
ಯೇಸು ಆ ಕೋಣೆಯೊಳಗೆ ಬಂದನು. ಅವರ ಹತ್ತಿರ ಬಂದು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ನೀವು ಯಾಕೆ ಭಯಪಡುತ್ತೀರಿ? ನಿಮ್ಮ ಹೃದಯದಲ್ಲಿ ಸಂದೇಹಗಳೇಕೆ? ನಾನೇ ಅವನು ಎಂದು ತಿಳಿಯುವ ಹಾಗೆ ನನ್ನ ಕೈಗಳನ್ನು ಕಾಲುಗಳನ್ನು ನೋಡಿರಿ, ನನ್ನನ್ನು ಮುಟ್ಟಿ ನೋಡಿರಿ. ನೀವು ನೋಡುವ ಹಾಗೆ ನನಗೆ ಮಾಂಸವು ಮೂಳೆಗಳು ಇರುವ ಹಾಗೆ ಭೂತಕ್ಕೆ ಇರುವುದಿಲ್ಲವಲ್ಲ ಎಂದು ಹೇಳಿ ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಯೇಸುವಿನ ಕೈಗಳನ್ನು ಅವರು ನೋಡಿದರು. ಕಠಿಣವಾದ ಕೆಲಸಗಳನ್ನು ಮಾಡಿ ಒರಟಾದ ಕೈಗಳಂತೆ ಕಾಣಲಿಲ್ಲ. ತಮಗಾಗಿ ಮೊಳೆಗಳಿಂದಾದ ಗಾಯಪಟ್ಟ ಪ್ರೀತಿಯ ಕೈಗಳಾಗಿ ಕಾಣಲ್ಪಟ್ಟವು. ತಮ್ಮೊಂದಿಗೆ ಪ್ರೀತಿಯಿಂದ ಒಡಂಬಡಿಕೆ ಮಾಡಿಕೊಂಡ ತ್ಯಾಗಪೂರಿತವಾದ ಕೈಗಳನ್ನು ಕಂಡರು. ಪುನರುತ್ಥಾನವಾದ ಉನ್ನತವಾದ ಕೈಗಳನ್ನು ಕಂಡರು. ಶಿಷ್ಯರಿಗೆ ಎಷ್ಟು ಆದರಣೆಯಾಗಿದ್ದಿರಬಹುದು, ಅವರು ಎಷ್ಟು ಸಂತೋಷಪಟ್ಟಿರಬಹುದು. ಯೇಸು ತನ್ನ ಕೈಗಳನ್ನು ಚಾಚಿ ತೋರಿಸುವಾಗ ಅವರ ಹೃದಯ ಸಂತೋಷದಿಂದಲೂ ದೈವಿಕವಾದ ಆನಂದದಿಂದಲೂ ಉಕ್ಕಿರಬಹುದು. ಅವರ ಕಣ್ಣುಗಳಿಂದ ಆನಂದ ಬಾಷ್ಪವು ಧಾರೆ ಧಾರೆಯಾಗಿ ಸುರಿಸಲ್ಪಟ್ಟಿದ್ದಿರಬಹುದು. ಆ ದೃಶ್ಯವನ್ನು ಸ್ವಲ್ಪ ನಿಮ್ಮ ಕಣ್ಣು ಮುಂದೆ ತಂದುಕೊಂಡು ಧ್ಯಾನಿಸಿ ನೋಡಿರಿ. ಒಂದು ಸಾರಿ ಶ್ರೀಲಂಕಾದಲ್ಲಿ ಭಯಂಕರವಾದ ಒಳಜಗಳಗಳು ನಡೆದ ಸಮಯದಲ್ಲಿ ನನ್ನ ತಂದೆಯು ಅಲ್ಲಿರುವ ಒಂದು ದೊಡ್ಡ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡುತ್ತಿದ್ದರು. ಆ ಗಲಾಟೆಯಲ್ಲಿ ವಿಶೇಷವಾಗಿ ತಮಿಳರ ಅಂಗಡಿಗಳು ಸೂರೆ ಮಾಡಲ್ಪಟ್ಟವು. ವ್ಯಾಪಾರ ಸ್ಥಳಗಳು ಸುಟ್ಟು ಹಾಕಲ್ಪಟ್ಟವು. ಮನೆಗಳು ನುಚ್ಚು ನೂರಾದವು. ಆ ಭಾಗದಲ್ಲಿದ್ದ ಬಡ ಕ್ರೈಸ್ತ ಕುಟುಂಬದವರನ್ನು ಗುರುತಿಟ್ಟುಕೊಂಡು ಅವರನ್ನು ನಾಶ ಮಾಡಲೆಂದು ಸಿಂಹಳಿಯರು ಪ್ರಯತ್ನಿಸಿದರು. ಸುಮಾರು 100 ರೌಡಿಗಳು ದೊಡ್ಡ ದೊಣ್ಣೆಗಳನ್ನು, ಕತ್ತಿಗಳನ್ನು, ಈಟಿಗಳನ್ನು, ಆಯುಧಗಳನ್ನು ತೆಗೆದುಕೊಂಡು ಆ ಮನೆಯನ್ನು ಸುತ್ತುವರಿದರು. ರಾತ್ರಿ 10 ಗಂಟೆಯ ಸಮಯದಲ್ಲಿ ಆ ಮನೆಯ ಮುಂಬಾಗಿಲನ್ನು ಅವರು ತಳ್ಳಿದರು. ಆ ಮನೆಯಲ್ಲಿದ್ದ ವಯಸ್ಸಾದವರು, ಅವರ ಪತ್ನಿಯು, 2 ಯೌವನಸ್ಥ ಹೆಣ್ಣು ಮಕ್ಕಳು ಒಳಗಿನ ಒಂದು ಕೋಣೆಯ ಕೊಠಡಿಯಲ್ಲಿ ಹೋಗಿ ಅವಿತುಕೊಂಡರು. ಮನೆಯೊಳಗೆ ನುಗ್ಗಿದ ಆ ರೌಡಿ ಗುಂಪು ಒಂದೊಂದು ಕೋಣೆಯನ್ನು ಕೊಳ್ಳೆ ಹೊಡೆದರು. ಕೊನೆಯಲ್ಲಿ ಕೋಣೆಯ ಕೊಠಡಿಯ ಹತ್ತಿರ ಬಂದು ಬಾಗಿಲನ್ನು ತಟ್ಟಿದರು. ಆ ಕೋಣೆಯಲ್ಲಿ ಅವಿತಿದ್ದ ಆ ಕುಟುಂಬದವರಿಗೆ ಎಷ್ಟು ಭಯವಾಗಿರಬಹುದು, ದಿಗಿಲಾಗಿರಬಹುದು. ಮರಣದ ಭಯ ಆವರಿಸಿತ್ತು. ಆ ವಯಸ್ಸಾದ ತಂದೆಯು ತಾಯಿಯು 2 ಹೆಣ್ಣು ಮಕ್ಕಳು ಬಾಗಿಲನ್ನು ತಮ್ಮೆಲ್ಲ ಶಕ್ತಿಯನ್ನು ಸೇರಿಸಿ ಒತ್ತಿ ಹಿಡಿದರು. ಅವರ ಕೈಗಳು ಬಹಳ ಬಲಹೀನವಾದವು. 100 ಜನರನ್ನು ಎದುರಿಸಿ ನಿಲ್ಲಿಸಲಾರದ ಕೈಗಳು. ಆದರೆ ಆ ಸಮಯದಲ್ಲಿ ಕರ್ತನು ಒಂದು ಅದ್ಭುತವನ್ನು ಮಾಡಿದನು. ಮನೆಯನ್ನು ಸೂರೆ ಮಾಡಿದ್ದ ಆ ಗುಂಪು ಒಂದು ಪೊಲೀಸ್ ವ್ಯಾನಿನ ಶಬ್ದವನ್ನು ಕೇಳಿ ಭಯಪಟ್ಟು ಎಲ್ಲವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಆದರೆ ಅವರೆಲ್ಲರೂ ಓಡಿ ಹೋದದ್ದು ಈ ಕುಟುಂಬದವರಿಗೆ ತಿಳಿಯದಿರಲಾಗಿ ಅವರು ಈ ರೌಡಿಗಳು ಎಲ್ಲಾದರೂ ಅವಿತುಕೊಂಡಿರಬಹುದೆಂದುಕೊಂಡಿದ್ದರು. ಇಡೀ ರಾತ್ರಿಯೆಲ್ಲ ನಿದ್ರೆ ಮಾಡದೆ ರಾತ್ರಿಯೆಲ್ಲ ಬಾಗಿಲನ್ನು ತಳ್ಳಿಕೊಂಡೇ ನಿಂತಿದ್ದರು. ಬೆಳಗಿನ ಜಾವದಲ್ಲಿ ನನ್ನ ತಂದೆಯು ಪ್ರಾರ್ಥಿಸುವುದಕ್ಕಾಗಿ ಎದ್ದಾಗ ದಿಢೀರೆಂದು ಆ ಕುಟುಂಬದವರ ಜ್ಞಾಪಕ ನನ್ನ ತಂದೆಗೆ ಬಂದಿತು. ತಕ್ಷಣವೇ ಆ ಮನೆಗೆ ಓಡಿ ಹೋದರು. ಆ ಮನೆ ನುಚ್ಚು ನೂರಾಗಿ ಒಡೆಯಲ್ಪಟ್ಟಿರುವುದನ್ನು, ಒಳ ಕೋಣೆಯು ಮಾತ್ರ ಮುಚ್ಚಲ್ಪಟ್ಟಿರುವುದನ್ನು ಕಂಡು ದುಃಖಪಟ್ಟರು. ಒಳ ಕೋಣೆಯ ಬಾಗಿಲನ್ನು ತಟ್ಟಿದರು, ಶಬ್ದವಿಲ್ಲ. ನಂತರ ತಮಿಳಿನಲ್ಲಿ ಅವರ ಹೆಸರನ್ನು ಕರೆದರು. ಅವರ ಹೆಸರನ್ನು ಹೇಳಿ ಕರೆದಾಗಲೇ ಅವರು ಬಾಗಿಲನ್ನು ತೆರೆದರು. ಬಾಗಿಲನ್ನು ತೆರೆದಾಗ ಆ ವಯಸ್ಸಾದವರು, ಅವರ ಪತ್ನಿಯು ಮೂರ್ಛೆ ಹೋದರು. 2 ಹೆಣ್ಣು ಮಕ್ಕಳು ಭಯ ಹಿಡಿದವರಾಗಿ ಅವರ ಮುಖವು ಭಯದಿಂದ ತುಂಬಲ್ಪಟ್ಟಿತ್ತು. ಅವರು ನನ್ನ ತಂದೆಯ ಮುಖವನ್ನ ನೋಡಿದ ನಂತರವೇ ಅವರಿಗೆ ಜೀವ ಬಂದಿತ್ತು. ಅವರೆಲ್ಲರನ್ನೂ ನನ್ನ ತಂದೆಯು ಸಮಾಧಾನಪಡಿಸಿ ಎಲ್ಲರನ್ನೂ ನಮ್ಮ ಮನೆಗೆ ಕರೆತಂದರು. ನಾನು ತಂದೆಯ ಸ್ವರ, ಅವರ ಪ್ರಸನ್ನತೆ ಅಂದು ಆ ಬಡ ಕುಟುಂಬದವರಿಗೆ
ಎಷ್ಟು ಸಂತೋಷವನ್ನು ಸಮಾಧಾನವನ್ನು ತಂದಿತೋ, ಅದೇ ರೀತಿ ಅಂದು ಕ್ರಿಸ್ತನ ಪ್ರಸನ್ನತೆಯು ಶಿಷ್ಯರಿಗೆ ಆದರಣೆಯನ್ನು, ಸಂತೋಷವನ್ನು ತಂದಿದ್ದಿರಬಹುದು. ಕ್ರಿಸ್ತನ ಕರಗಳನ್ನು ನೋಡಿದರು, ಕಾಲುಗಳನ್ನು ನೋಡಿದರು, ಚಿನ್ನದಂಥ ಮುಖವನ್ನು ನೋಡಿದರು, ಈಟಿಯಿಂದ ಚುಚ್ಚಲ್ಪಟ್ಟ ಪಕ್ಕೆಯನ್ನು ನೋಡಿದರು, ಆನಂದದಿಂದ ಕಣ್ಣೀರನ್ನು ಸುರಿಸಿದರು. ಯೇಸು ಅವರನ್ನು ನೋಡಿ ಬಹು ಪ್ರೀತಿಯಿಂದ ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ ಎಂದು ಕೇಳಿದನು. ಲೂಕನ ಸುವಾರ್ತೆ 24ನೇ ಅಧ್ಯಾಯ 38ನೇ ವಾಕ್ಯ. ದೇವ ಮಗುವೆ, ನೀನು ಏಕೆ ಕಳವಳಗೊಳ್ಳುತ್ತಿ? ಯಾಕೆ ದುಃಖದ ಮುಖವುಳ್ಳವನಾಗಿರುತ್ತಿ? ಯಾಕೆ ಚಿಂತೆ ಮಾಡಿ ಸೋತು ಹೋಗಿದ್ದಿ? ನಿನ್ನನ್ನು ಹೃದಯಾಂತರಾಳದಿಂದ ಪ್ರೀತಿಸುವ ನಿನ್ನ ರಕ್ಷಕನು ನಿನ್ನೊಂದಿಗಿದ್ದಾನೆ. ಆತನು ಇನ್ನೂ ಜೀವಿಸುತ್ತಿದ್ದಾನೆ ಎಂದು ಮಾರ್ಪಡದವನು. ಬಂದು ಆತನ ಪ್ರೀತಿಯ ಕರಗಳನ್ನು ನೋಡು. ನಿನಗಾಗಿ ಮೊಳೆಗಳಿಂದ ಹೊಡೆಯಲ್ಪಟ್ಟವನು ನಿನ್ನನ್ನು ಪ್ರೀತಿಸದೇ ಇರುವನೇ? ನಿನಗಾಗಿ ರಕ್ತವನ್ನೇ ಸುರಿಸಿದವನು ನಿನ್ನನ್ನು ಕೈಬಿಡುವನೇ? ನೀನು ಯಾಕೆ ಕಳವಳ ಪಡುತ್ತೀಯೇ? ನಿನಗೆ ವಿರೋಧವಾಗಿ ಶತ್ರುಗಳು ನಿನ್ನನ್ನು ಕೊಂದು ಹಾಕುವೆವು ಎಂದು ಭಯ ಹುಟ್ಟಿಸುತ್ತಿರಬಹುದು. ನೀನು ಒಂಟಿಯಾಗಿ ಅನ್ಯನಂತೆ ಕಾಣುತ್ತಿರುವೆಯಾ? ದೇವಮಗುವೆ, ದುಃಖಪಡಬೇಡ. ಇಗೋ, ಕರ್ತನು ನಿನ್ನ ಪಕ್ಕದಲ್ಲಿ ತನ್ನ ಕೈಗಳನ್ನು ತೋರಿಸುವವನಾಗಿ ಬಂದಿದ್ದಾನೆ. ನಿನ್ನ ವಿಶ್ವಾಸದ ಕಣ್ಣುಗಳಿಂದ ಆತನ ಕೈಗಳನ್ನು ನೋಡು. ಆತನು ನಿನ್ನವನು, ನೀನು ಆತನವನು. ಈಗಲೇ ಕ್ರಿಸ್ತನ ಕರಗಳು ನಿನ್ನ ದುಃಖವನ್ನೆಲ್ಲ ನೀಗಿಸಿಬಿಡುತ್ತದೆ. ನಿನ್ನ ಹೋರಾಟಗಳನ್ನೆಲ್ಲ ನೀಗಿಸಿ ಆದರಣೆಯನ್ನು, ಸಮಾಧಾನವನ್ನು ಕೊಡಲಿ. ಕ್ರಿಸ್ತನ ಕೈಗಳಲ್ಲಿ ನಿನ್ನ ಮುಖವನ್ನು ಹುದುಗಿಸಿ, ನನ್ನ ದೇವರೇ, ನೀನು ನನಗಾಗಿ ಮೊಳೆಗಳಿಂದ ಹೊಡೆಸಿಕೊಂಡಿದ್ದೀಯಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನೀನು ಇಂದು ಹೇಳುವೆಯಾ?